ಹರಿ ಓಂ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಶನಿ ವಕ್ರಿ ಅಂದರೆ 2026 ಜುಲೈ 27ನೇ ತಾರೀಕು ಶನಿ ವಕ್ರಿ ಆಗ್ತಕ್ಕಂಥ ಆರಂಭ. ಈ ಶನಿ ವಕ್ರಿ ಅಂದರೆ ಏನು ಅಂತಕ್ಕಂಥದ್ದು ಮೊದಲು ತಿಳ್ಕೊಬೇಕಾಗತ್ತೆ. ಸರಿಸುಮಾರು 138 ದಿನಗಳ ಕಾಲ ಈ ಶನಿ ವಕ್ರಿ ಆಗಿರ್ತಾನೆ. ಅಂದರೆ ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ 138 ದಿನಗಳ ಕಾಲ ಶನಿ ವಕ್ರಿ ಆಗಿರ್ತಾನೆ. ಮೊದಲಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಶನಿ ವಕ್ರಿ ಅಂದರೆ ಏನು? ಶನಿ ವಕ್ರಿ ಅಂದರೆ ಶನಿಯು ಭೂಮಿಯಿಂದ ನೋಡಿದಾಗ ಹಿಮ್ಮುಖವಾಗಿ ಚಲಿಸುವಂತೆ ಕಾಣತಕ್ಕಂಥ ಒಂದು ಖಗೋಳೀಯ ಸ್ಥಿತಿ ಅಂತೇಳಿ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಅಂದರೆ ಮಾರ್ಗಿಯಾಗಿದ್ದಾಗ ಕ್ಲಾಕ್ ವೈಸು ಸುತ್ತತಕ್ಕಂಥ ರೀತಿಯಲ್ಲಿ ಕಾಣಿಸೋದು, ವಕ್ರಿ ಅಂದಾಗ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಕ್ಕಂಥ ರೀತಿ ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಕರ್ಮಗಳ ಒಂದು ಪರಿಶೀಲನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಶನಿಯಿಂದ ಶಿಸ್ತು ಮತ್ತು ಜವಾಬ್ದಾರಿಯ ಒಂದು ಪರೀಕ್ಷೆಯು ಎಲ್ಲರ ಒಂದು ಜೀವನದಲ್ಲಿ ಆಗತ್ತೆ. ಮತ್ತು ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳನ್ನು, ಯಾವುದೇ ಒಂದು ಕೆಲಸ ಆಗಿಲ್ಲ ಅಂದ ಪಕ್ಷದಲ್ಲಿ ಆ ಒಂದು ಪೂರ್ಣಗೊಳಿಸ್ತಕ್ಕಂಥ ಒಂದು ಸಮಯ ಅಂದರೆ ಈ ಒಂದು ಸಮಯದಲ್ಲಿ ಆಗ್ತಕ್ಕಂಥ ಕೆಲಸ ಅಂತೇಳಿ ಹೇಳ್ಬೋದು. ಈ ಒಂದು ಅವಧಿಯಲ್ಲಿ ಪ್ರತಿ ಶನಿವಾರ ಶನೈಶ್ಚರಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಒಂದು ಪರಿಹಾರ ಸಿಗುತ್ತೆ. ಅಥವಾ ಎಳ್ಳಿನ ಒಂದು ದೀಪ ಹಚ್ಚೋದ್ರಿಂದ ಅಥವಾ ಕಪ್ಪು ಎಳ್ಳಿ ದಾನ ಕೊಡೋದ್ರಿಂದ ಹಿರಿಯರು ಬಡವರಿಗೆ ಶ್ರಮಿಕರಿಗೆ ಒಂದು ಸಹಾಯವನ್ನು, ನಿಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡೋದ್ರಿಂದ ಮತ್ತು ಸತ್ಯ ಶಿಸ್ತು ಜೀವನದಲ್ಲಿ ಪಾಲನೆ ಮಾಡೋದ್ರಿಂದ, ಪ್ರಾಮಾಣಿಕತೆಯಿಂದ ಜೀವನ ಮಾಡೋದ್ರಿಂದ ಶನಿಯಿಂದ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥ ವಿಚಾರ ಈ ಒಂದು ಸಮಯದಲ್ಲಿ ತಿಳ್ಕೊಬೋದು. ಹೆಚ್ಚಿನ ಈ ಒಂದು ಶನಿ ವಕ್ರಿಯಿಂದ ಪ್ರಪಂಚದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಒಂದು ಫಲಿತಾಂಶ ಬೀರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನೋಡಬೇಕಾಗತ್ತೆ. ಯಾಕಪ್ಪ ಅಂದರೆ ಶನಿ ವಕ್ರಿ ಅಂದ್ರೇ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಅಂತ ಭಾವಿಸ್ಬೋದು. ಕಾರಣ ಒಂದು ಶಿಸ್ತನ್ನು ಕೊಡ್ತಕ್ಕಂಥ ಒಂದು ಸಮಯ. ಶನಿಗ್ರಹವನ್ನು ನಾವು ಕರ್ಮ ಫಲದಾತ ಅಂತೇಳಿ ಕರಿತೀವಿ. ಶನಿಗ್ರಹ ಅಂತಕ್ಕಂಥದ್ದು ಯಾರಿಗೂ ಅನ್ಯಾಯವನ್ನು ಮಾಡೋದಿಲ್ಲ. ನ್ಯಾಯ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ಆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಗ್ರಹ ಅಂದರೆ ಶನಿ. ಮತ್ತು ಪ್ರತಿಯೊಬ್ಬರ ಒಂದು ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಕ್ಕಂಥ ಶನಿ. ಈ ಒಂದು ಶನಿ ವಕ್ರಿ ಅವಧಿಯಲ್ಲಿ ನಮ್ಮ ಒಂದು ಜೀವನದಲ್ಲಿ ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳು, ಜವಾಬ್ದಾರಿಗಳ ಒಂದು ಪರಿಶೀಲನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಸಮಯ ಅಂದರೆ ಈ ಒಂದು ಟೈಮು ಅಂತೇಳಿ ಹೇಳ್ಬೋದು. ಈ ಒಂದು ಅವಧಿಯಲ್ಲಿ ನಾವು ಅತ್ಯಂತ ಶಿಸ್ತಿನಿಂದ ಒಂದು ಪ್ರಾಮಾಣಿಕತೆಯಿಂದ ಜೀವನವನ್ನು ಮಾಡಿಕೊಳ್ಳಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ನೋಡಬೇಕಾಗತ್ತೆ. ಈ ಶನಿ ವಕ್ರಿಯಿಂದ ಪ್ರಪಂಚದಲ್ಲಿ ಸಾಕಷ್ಟು ಈ ಒಂದು 138 ದಿನಗಳ ಅವಧಿಯಲ್ಲಿ ಅತ್ಯಂತ ಕೆಲವು ಕೆಟ್ಟ ಪರಿಸ್ಥಿತಿಗಳು ಬರುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಶನಿ ವಕ್ರಿಯಿಂದ ಆಗ್ತಕ್ಕಂಥ ಒಂದು ಪ್ರಪಂಚದಾದ್ಯಂತ ಭೂಕಂಪಗಳು, ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು, ಕೆಲವು ಪ್ರದೇಶಗಳಲ್ಲಿ ಅಪಘಾತಗಳು ಹೆಚ್ಚು ಆಗತ್ತೆ ಅಂತೇಳಿ ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಬೋದು. ಮತ್ತು ಶನಿ ವಕ್ರಿಯಿಂದ ಈ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನೋಡಿದಾಗ, ಪ್ರಾರಂಭದಲ್ಲಿ ಈ ಶನಿ ವಕ್ರಿ ಅವಧಿ ಅಂತಕ್ಕಂಥದ್ದು ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂಥ ಒಂದು ಸಮಯ. ನಮ್ಮ ತಾಳ್ಮೆಯನ್ನು ಪರಿಶೀಲನೆಯನ್ನು ಮಾಡ್ತಂಥ ಶನಿಗ್ರಹ. ಹಾಗಾಗಿ ಶಿಸ್ತನ್ನು ಬೆಳೆಸ್ತಕ್ಕಂಥ ಒಂದು ಸಮಯ ಅಂಥೇಳಿ ಜ್ಯೋತಿಷದಲ್ಲಿ ಪರಿಗಣಿಸಲಾಗುತ್ತೆ. ಈ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಶನಿ ವಕ್ರಿಯಿಂದ
ಒಂದು ಫಲ ಅಥವಾ ಫಲಿತಾಂಶ ಆಗತ್ತೆ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತಕ್ಕಂಥ ಅವಕಾಶಗಳು ಹೆಚ್ಚಿಗಿದೆ. ಮತ್ತು ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಒಂದು ಕೋಪವನ್ನು ನಿಯಂತ್ರಿಸಿದರೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಒಂದು ಸಹಕಾರ ಸಿಗ್ತಕ್ಕಂಥ ಒಂದು ಸಮಯ ಈ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಪ್ರಗತಿ ಸಾಧ್ಯತೆ ಇದೆ. ಅಂದರೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಅವಕಾಶ, ಮತ್ತು ಹಳೆಯ ಸಾಲ ಯಾವುದಾದ್ರೂ ಇದ್ದಲ್ಲಿ ಆ ಒಂದು ಸಾಲವನ್ನು ತೀರಿಸ್ತಕ್ಕಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಸಿಗ್ತಕ್ಕಂಥ ಸಮಯ ಇದಾಗಿದೆ. ಹೆಚ್ಚಿನ ರೀತಿಯಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದ್ರಿಂದ ಕಾಳಜಿಯನ್ನು, ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಈ ಒಂದು ಸಮಯ ಸ್ವಲ್ಪ ಸರಿಯಿಲ್ಲ, ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟಾಗ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಮಿಥುನ ರಾಶಿ, ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಮಯ ಇದಾಗಿದೆ. ಮತ್ತು ಪ್ರಯಾಣದ ನಿಮಿತ್ತವಾಗಿ ಹೊರದೇಶಗಳಿಗೆ ಹೋಗ್ತಕ್ಕಂಥ ಅವಕಾಶಗಳು ಒದಗಿ ಬರುತ್ತೆ. ಈ ಮಿಥುನ ರಾಶಿಯವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ನಿಯಂತ್ರಣ ಮಾಡೋದ್ರಿಂದ ಒಳ್ಳೆಯ ಫಲಗಳು ಈ ಒಂದು ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಕಟಕ ರಾಶಿ, ಯಾವುದಾದರೂ ಶೇರ್ ಮಾರ್ಕೆಟಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಕಟಕ ರಾಶಿಯವರು ಅಥವಾ ಶೇರನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಆ ಒಂದು ಸಮಯದಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ತೆಗೆದುಕೊಳ್ಳೋದು ಅತ್ಯಂತ ಒಳ್ಳೆಯ ನಿರ್ಧಾರ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಒಳ್ಳೆಯ ಅವಕಾಶ, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥ ಲಕ್ಷಣ, ಆಧ್ಯಾತ್ಮಿಕ ಆಸಕ್ತಿ ವೃದ್ಧಿಯಾಗ್ತಕ್ಕಂಥ ಒಂದು ಸಮಯ ಈ ಕಟಕ ರಾಶಿಯವರಿಗೆ ಶನಿಯಿಂದ ಸಿಗುತ್ತೆ. ಮುಂದಿನ ರಾಶಿ ಸಿಂಹ. ಈ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಒತ್ತಡ, ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನಗತ್ಯವಾಗಿ ಬಂಧು ಬಾಂಧವರಾಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗ್ಬೋದು, ಫ್ರೆಂಡ್ಸಿಂದ ಆಗ್ಬೋದು, ಈ ಒಂದು ಸಮಯದಲ್ಲಿ ಉದ್ಯೋಗದಲ್ಲಿ ಒತ್ತಡ ಆಗ್ತಕ್ಕಂಥ ಸಮಯ ಇದಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಗ್ತಕ್ಕಂಥದ್ದು, ಹಾಗಾಗಿ ಸಹನೆಯಿಂದ ವರ್ತನೆ ಮಾಡೋದ್ರಿಂದ ಈ ಒಂದು ದಾಂಪತ್ಯದಲ್ಲಿ ಕಮ್ಮಿ ಗಲಾಟೆ ಆಗ್ತಕ್ಕಂಥ ಲಕ್ಷಣಗಳು ಇರುತ್ತೆ. ನ್ಯಾಯಾಲಯದ ವಿಷಯಗಳು ಇದ್ದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಮಯ ಇದಾಗಿದೆ ಅಂತೇಳಿ ಹೇಳ್ಬೋದು. ಮತ್ತು ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಒಂದು ಗಮನವನ್ನು ಕೊಡೋದ್ರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಶನಿಯಿಂದ ಒಳ್ಳೆಯ ಫಲ ಸಿಗುತ್ತೆ. ಮತ್ತು ಕನ್ಯಾರಾಶಿ, ಈ ಕನ್ಯಾರಾಶಿಯವರಿಗೆ ವಿವಾಹ ಆಗದಿಲ್ಲತಕ್ಕಂಥ ವ್ಯಕ್ತಿಗಳು, ಕನ್ಯಾರಾಶಿಯವರಿಗೆ ವಿವಾಹದ ಯೋಗವನ್ನು ಬಯಸ್ತಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದಲ್ಲಿ, ಅಂದರೆ ಅವಿವಾಹಿತರು ಇದ್ದಲ್ಲಿ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಅಂದರೆ ಕಲ್ಯಾಣ ಯೋಗ ಅವಿವಾಹಿತರು ಇದ್ದಲ್ಲಿ ಕನ್ಯಾರಾಶಿಯಲ್ಲಿ ಆ ಒಂದು ವಿವಾಹದ ಯೋಗ ಅಂತಕ್ಕಂಥದ್ದು ಶನಿಯಿಂದ ಈ ಒಂದು ಸಮಯದಲ್ಲಿ ಸಿಗುತ್ತೆ. ಹಾಗಾಗಿ ಕನ್ಯಾರಾಶಿಯವರಿಗೆ ಒಳ್ಳೆಯ ಒಂದು ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಮತ್ತು ಪಾಲುದಾರಿಕೆಯಲ್ಲಿ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗ್ತಕ್ಕಂಥ ಲಕ್ಷಣ, ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳು, ಹೆಚ್ಚಿನ ರೀತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಮತ್ತು ಸ್ನೇಹಿತರ ಒಂದು ಸಹಾಯ ಕೂಡ ದೊರಕತಕ್ಕಂಥ ಒಂದು ಲಕ್ಷಣ, ಮತ್ತು ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳು, ಅಂದರೆ ಯಾವುದೋ ಒಂದು ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮನೆಯನ್ನು ತೆಗೆದುಕೊಳ್ತಕ್ಕಂಥ ಅಪೂರ್ಣ, ಅಂದರೆ ತೆಗೆದುಕೊಳ್ಳಬೇಕು ಅಂತ ಸುಮಾರು ದಿನಗಳಿಂದ ಕಾಯ್ತಾ ಇದ್ದ ಪಕ್ಷದಲ್ಲಿ ಈ ಒಂದು ಕನ್ಯಾರಾಶಿಯವರಿಗೆ ಒಳ್ಳೆಯ ಶನಿಯಿಂದ ಈ ಒಂದು ಸಮಯದಲ್ಲಿ, ಅಂದರೆ ಡಿಸೆಂಬರ್ ಒಳಗಾಗಿ ಆ ಒಂದು ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು ಅಥವಾ ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು, ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಸಮಯ, ಒಳ್ಳೆಯ ಯೋಗ ಈ ಕನ್ಯಾರಾಶಿಯವರಿಗೆ ಈ ಒಂದು ಶನಿಯಿಂದ ಈ ಒಂದು ಸಮಯದಲ್ಲಿ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕನ್ಯಾರಾಶಿಯವರಿಗೆ ಒಳ್ಳೆಯ ಶನಿಯಿಂದ ಒಳ್ಳೆಯ ಆಶೀರ್ವಾದ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ತುಲಾರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗೋದರಿಂದ ಆರೋಗ್ಯದ ಸುಧಾರಣೆ ಅತ್ಯಂತ ಅವಶ್ಯಕತೆ ಈ ಒಂದು ತುಲಾರಾಶಿಯಲ್ಲಿ ಇದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸು, ಅಂದರೆ ಒಳ್ಳೆಯ ರ್ಯಾಂಕಲ್ಲಿ ಪಾಸಾಗ್ತಕ್ಕಂಥ ಒಂದು ಅವಕಾಶಗಳು
ಒಳ್ಳೆಯ ಯಶಸ್ಸು ಸಿಗತಕ್ಕಂಥ ಒಂದು ಸಮಯ ಈ ಒಂದು ತುಲಾರಾಶಿಯವರಿಗೆ ಸಿಗುತ್ತೆ. ಮತ್ತು ಶತ್ರುಗಳ ಮೇಲೆ ಜಯ, ಅಂದರೆ ಯಾರೇ ಇವರ ಶತ್ರುಗಳಾಗಿರ್ಬೋದು, ಯಾರೇ ಸ್ನೇಹಿತರಿಂದ ಶತ್ರುಗಳಾಗಿರ್ಬೋದು, ಅಥವಾ ಬಂಧು ಬಾಂಧವರಿಂದ ಶತ್ರುಗಳು ಯಾರೇ ಇದ್ದಲ್ಲಿ ಈ ಒಂದು ತುಲಾರಾಶಿಯಲ್ಲಿ ಆ ಒಂದು ಶತ್ರುಗಳ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ, ಆ ಒಂದು ಸಮಯ ಈ ಒಂದು ಟೈಮಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಒಳ್ಳೆಯ ಈ ಒಂದು ತುಲಾರಾಶಿಯಲ್ಲಿ ಎಷ್ಟೋ ದಿನಗಳಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಮಾನ್ಯತೆ ಸಿಕ್ಕಿರೋದಿಲ್ಲ. ಈ ಒಂದು ಸಮಯದಲ್ಲಿ ಅವ್ರನ್ನ ಗುರುತಿಸ್ತಕ್ಕಂಥ ಒಂದು ಸಮಯ, ಒಂದು ಮಾನ್ಯತೆ, ಅವರ ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಮಾನ್ಯತೆ, ಒಂದು ಬೆಲೆ ಅಂತೇನು ಹೇಳ್ತೀವಿ, ಆ ಒಂದು ಬೆಲೆ ಈ ಒಂದು ಸಮಯದಲ್ಲಿ ಶನಿಯಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ತುಲಾರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ. ಮುಂದೆ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮಕ್ಕಳ ಮೂಲಕ ಒಂದು ಸಂತೋಷ, ಅಂದರೆ ಮಕ್ಕಳಿಗೆ ವಿವಾಹ ಆಗ್ತಕ್ಕಂಥದ್ದಾಗ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡಿ ಆಗ್ಬೋದು, ಅಥವಾ ಮಕ್ಕಳಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದಾಗ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳ ಮೂಲಕವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ಸಮಯ ಒದಗಿ ಬರುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯು ಸಹ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಹೂಡಿಕೆ ಮಾಡಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ಷೇರು ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅಗತ್ಯವಾಗಿದೆ. ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿಕೊಂಡಾಗ ಒಳ್ಳೆಯ ಅವಕಾಶಗಳು ಈ ವೃಶ್ಚಿಕ ರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಧನುರಾಶಿ. ಈ ಧನುರಾಶಿಯವರಿಗೆ ಒಳ್ಳೆಯ ಯೋಗ, ಒಂದು ಶುಭ ಸಮಯ ಅಂದರೆ ಈ ಒಂದು ಅವಧಿ ಅಂತೇಳಿ ಹೇಳ್ಬೋದು. ಯಾಕಂದರೆ ಮನೆ ಅಥವಾ ವಾಹನದ ಒಂದು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಈ ಒಂದು ಧನುರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಶನಿ ಭಗವಂತನಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ತಾಯಿಯ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ವಿಶೇಷವಾಗಿ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅವರ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯ ಲಕ್ಷಣ ಅಂತ ಹೇಳ್ಬೋದು. ಆಸ್ತಿ ವಿಚಾರದಲ್ಲಿ ಶುಭ ಬೆಳವಣಿಗೆ ಆಗುತ್ತೆ. ಅಂದರೆ ಯಾವುದಾದ್ರೂ ಆಸ್ತಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಪೂರ್ವಿಕರ ಆಸ್ತಿಯಿಂದ ಬರ್ತಕ್ಕಂಥ ಯಾವುದಾದ್ರೂ ಇದ್ದಲ್ಲಿ ಆ ಒಂದು ಆಸ್ತಿಯ ಮೂಲಕ ನಿಮಗೆ ಲಾಭ ಆಗ್ತಕ್ಕಂಥ ಒಂದು ಬೆಳವಣಿಗೆ ಈ ಧನುರಾಶಿಯವರಿಗೆ ಸಿಗುತ್ತೆ. ಮತ್ತು ಮನೆಯಲ್ಲಿ ಒಳ್ಳೆಯ ಶುಭ ಯೋಗ, ಶುಭ ಕಾರ್ಯಕ್ರಮಗಳು ನಡೀತಕ್ಕಂಥ ಒಂದು ಸಮಯ ಈ ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮಕರ ರಾಶಿ. ಮುಂದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಮಕರ ರಾಶಿಯವರಿಗೆ ಹಿಂದಿನ ಕಳೆದ ಸುಮಾರು ವರ್ಷಗಳಿಂದ ಶನಿಯಿಂದ ಅತ್ಯಂತ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಈ ಒಂದು ಸಮಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥ ಲಕ್ಷಣ ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಮತ್ತು ಸಹೋದರರ ಸಹಕಾರ ದೊರೆಯುತ್ತೆ. ಈ ಒಂದು ಸಮಯದಲ್ಲಿ ಈ ಮಕರ ರಾಶಿಯವರಿಗೆ ಸಹೋದರರಿಂದ ಯಾವುದಾದ್ರೂ ಒಂದು ಸಹಾಯ ಸಿಗ್ತಕ್ಕಂಥ ಒಂದು ಅವಕಾಶಗಳು ಬರುತ್ತೆ. ಮತ್ತು ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವು ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ. ಮತ್ತು ಪ್ರಯಾಣದಿಂದ ಲಾಭ ಆಗ್ತಕ್ಕಂಥ ಯಾವುದೋ ಒಂದು ಪ್ರಯಾಣಕ್ಕೆ ಹೋಗಿ ಆ ಪ್ರಯಾಣದ ಮೂಲಕ ಲಾಭ ಆಗ್ತಕ್ಕಂಥ ಲಕ್ಷಣಗಳು ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಮುಂದೆ ಕುಂಭರಾಶಿ. ಈ ಕುಂಭರಾಶಿಯವರು ಆದಾಯದಲ್ಲಿ ಏರಿಕೆ, ಅಂದರೆ ಒಳ್ಳೆಯ ಯೋಗ ಅಂತೇಳಿ ಹೇಳ್ಬೋದು. ಒಳ್ಳೆಯ ಆದಾಯ ವೆಚ್ಚ ಆಗ್ತಕ್ಕಂಥ ರೀತಿಯಲ್ಲಿ ಹೊಸ ಆದಾಯದ ಮೂಲಗಳು ಸಿಗಬಹುದು. ಅಂದರೆ ಕೆಲಸದಲ್ಲಿ ಪ್ರಗತಿ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಉತ್ತಮ ಆದಾಯದ ಮೂಲಗಳು ಹೆಚ್ಚಾಗ್ಬೋದು. ಮಾತಿನ ಮೇಲೆ ನಿಯಂತ್ರಣ ಇರತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ಇವರು ಸಹ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ಇವರ ಒಂದು ಕುಟುಂಬದಲ್ಲಿ ಒಂದು ಸಂತೋಷದ ವಿಚಾರ ಆಗ್ತಕ್ಕಂಥ ಒಂದು ಲಕ್ಷಣಗಳು ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಮೀನರಾಶಿ. ಈ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಗಳಾಗ್ತಕ್ಕಂಥ ಒಂದು ಸಮಯ ಮೀನರಾಶಿಯವರಿಗೆ ಸಿಗುತ್ತೆ. ಕಾರಣ ಈ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ, ಆ ಮೀನರಾಶಿಯಲ್ಲಿ ಶನಿ ವಕ್ರಗತಿ ಆಗೋದ್ರಿಂದ ಒಂದು ಮಹತ್ವದ ಬದಲಾವಣೆಗಳು ಯಾವುದೋ ಒಂದು ರೀತಿಯಲ್ಲಿ ಈ ಒಂದು ಮೀನರಾಶಿಯವರಿಗೆ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಕ್ಕಂಥ ಅವಕಾಶ, ಲಕ್ಷಣಗಳು ಸಿಗುತ್ತೆ. ಮತ್ತು ಉದ್ಯೋಗದಲ್ಲಿ ಬಡ್ತಿ, ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಅವಕಾಶ, ಅಥವಾ ಹೊಸ ಕೆಲಸದಲ್ಲಿ ಬೇರೆ ಕಡೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಒಂದು ಸಮಯ ಬರ್ಬೋದು. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಮತ್ತು ಈ ಒಂದು ಮೀನರಾಶಿಯವರಿಗೆ ಆರೋಗ್ಯದ ಕಡೆ ಇವರು ಸಹ ಗಮನವನ್ನು ಕೊಡಬೇಕಾಗತ್ತೆ. ಕಾರಣ ಶನಿ ವಕ್ರಗತಿ ಆಗೋದ್ರಿಂದ ಸ್ವಲ್ಪ ಆರೋಗ್ಯ ಕೆಡತಕ್ಕಂಥ ಸಮಯ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟಾಗ ಹೆಚ್ಚಿನ ರೀತಿಯಲ್ಲಿ ಆ ಶನಿಯ ಸಿಗ್ತಕ್ಕಂಥ ಒಂದು ಪ್ರಸಾದ, ಆಶೀರ್ವಾದ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರು ಸಹ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟಾಗ ತುಂಬ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗುತ್ತೆ. ವಿಶೇಷವಾಗಿ ಈ ಒಂದು ಶನಿಯ ವಕ್ರೀಗತಿಯಲ್ಲಿ ಆಗ್ತಕ್ಕಂಥ ಈ ಒಂದು ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳು ಪ್ರಪಂಚದಾದ್ಯಂತ ಆಗ್ತಕ್ಕಂಥ ಲಕ್ಷಣಗಳು, ಹೆಚ್ಚಿನ ರೀತಿಯಲ್ಲಿ ಈ ಗಲಾಟೆ ಅಂತ ಏನು ಹೇಳ್ತೀವಿ, ಆ ಗಲಾಟೆಗಳಾಗ್ತಕ್ಕಂಥದ್ದು, ಈ ಸರ್ಕಾರದ ವಿರುದ್ಧ
ಗಲಾಟೆಗಳಾಗ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿದೆ. ಈ ಒಂದು 138 ದಿನಗಳ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲವು ಕಡೆ ಗಲಾಟೆಗಳಾಗ್ತಕ್ಕಂಥದ್ದು, ದಂಗೆ ಹೇಳ್ತಕ್ಕಂಥ ವಿಚಾರಗಳು, ಈ ರೀತಿಯ ಗಲಾಟೆ ಆಗತಕ್ಕಂಥ ಸಮಸ್ಯೆ ಆ ಒಂದು ಸಮಯ ಈ ಒಂದು 3-4 ತಿಂಗಳಿರೋದ್ರಿಂದ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ವಿಶೇಷ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಈ ಒಂದು ಆಗೋ ಸಮಯದಲ್ಲಿ ಆಗೋದ್ರಿಂದ ರಕ್ಷಣಾ ವ್ಯವಸ್ಥೆಯಲ್ಲೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಸರ್ಕಾರ ವಹಿಸತಕ್ಕಂಥದ್ದು ತುಂಬ ಉತ್ತಮ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾಗಿ ಈ ಒಂದು ಶನಿಯ ವಕ್ರೀಗತೆಯಿಂದ ವಿಶೇಷವಾಗಿರ್ತಕ್ಕಂಥ ಶನಿಯ ವಕ್ರೀಗತಿಯಿಂದ ಆಗ್ತಕ್ಕಂಥ ದ್ವಾದಶ ರಾಶಿಗಳು ಪ್ರಪಂಚಕ್ಕೆ ಯಾವ ರೀತಿ ಫಲಗಳು ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಯಾರೂ ಹೆಚ್ಚಿನ ರೀತಿಯ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರವು ಕೂಡ ಈ ಜ್ಯೋತಿಷ್ಯದಲ್ಲಿರೋದ್ರಿಂದ ನಿಮ್ಮ ಕೈಲಾದ ಒಂದು ಬಡವರಿಗೆ ದಾನಗಳನ್ನು ಕೊಡಿ. ನಿಮ್ಮ ಕೈಲಾದಂಥ ಒಂದಷ್ಟು ಜಪ ತಪಗಳನ್ನು ಮಾಡಿ ಓಂ ಶಂ ಶನೇಶ್ಚರಣ ಅಂತಕ್ಕಂಥ ನಾಮ ಮಂತ್ರವನ್ನು 108 ಬಾರಿ ಮಾಡಿ, ಕಪ್ಪು ಎಳ್ಳಿನ ಒಂದು ದಾನವನ್ನು ಮಾಡಿ, ಹಿರಿಯರಿಗೆ ಒಂದು ಗೌರವವನ್ನು ಕೊಡಿ, ಬಡವರಿಗೆ ಸಹಾಯವನ್ನು ಮಾಡಿ, ಮತ್ತು ವಿಶೇಷ ಒಂದು ಶಿಸ್ತಿನ ಒಂದು ಜೀವನವನ್ನು ಮಾಡೋದ್ರಿಂದ ಶನಿಯಿಂದ ಆಗ್ತಕ್ಕಂಥ ಒಂದು ಫಲ ಒಂದು ಒಳ್ಳೆಯ ಆಶೀರ್ವಾದವಾಗಿ ನಮಗೆ ಸಿಗುತ್ತೆ ವಿನಃ ಅದು ಕೆಟ್ಟ ರೀತಿಯಲ್ಲಿ ಆಶೀರ್ವಾದ ಆಗುವುದಿಲ್ಲ ಅಂತೇಳಿ ಹೇಳ್ಬೋದು. ಈ ವಿಶೇಷವಾಗಿ ಇರ್ತಕ್ಕಂಥ ಈ ಒಂದು ಶನಿ ವಕ್ರೀಗತಿಯಿಂದ ಆಗ್ತಕ್ಕಂಥ ಬದಲಾವಣೆಯಿಂದ ನಮಗೆ ಜೀವನದಲ್ಲಿ ಶಿಸ್ತು, ಶನಿ ಅಂದ್ರೇ ಶಿಸ್ತು ಕೊಡ್ತಕ್ಕಂಥ ಒಂದು ಗ್ರಹ ಮತ್ತು ಸಮಯವನ್ನು ನಮ್ಮನ್ನು ನೋಡ್ತಾ ಇರ್ತಂತೆ ಶನಿದೇವ ಅಂತಕ್ಕಂಥ ಒಂದು ವಿಶೇಷ ಗ್ರಹ ಈ ಒಂದು ಸಮಯದಲ್ಲಿ ಯಾವ ರೀತಿ ಈ ಒಂದು ಶಿಸ್ತು ಜೀವನದಲ್ಲಿ ಅಳವಡಿಸ್ಕೊತಾರೆ ಅಂತಕ್ಕಂಥ ರೀತಿಯಲ್ಲಿ ಆ ಭಗವಂತನಾದ ಶನಿಯಿಂದ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿದೇವರ ಒಂದು ಮಹತ್ವವನ್ನು ನಾವು ಕರ್ಮಫಲದಾತ ಅಂತೇನು ಹೇಳಿದ್ದೀವಿ, ಅದರಿಂದ ನಾವು ಶನಿ ವಕ್ರೀಗತಿಯಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ತುಂಬ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಆ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಾಗ ವಿಶೇಷವಾಗಿ ಶನಿಯ ಆಶೀರ್ವಾದ ಸಿಗುತ್ತೆ ಅಂತೇಳಿರ್ಬೋದು. ನಮ್ಮ ಈ ಒಂದು ಸಂಚಿಕೆಯಲ್ಲಿ ಇಂದಿನ ಶನಿ ವಕ್ರೀಗತೆಯಿಂದ ಆಗ್ತಕ್ಕಂಥ ಫಲಗಳ ಬಗ್ಗೆ ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ನಮ್ಮ ಪಯೋನಿಧಿ ಅಷ್ಟೋವೇದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕಂದರೆ ನಿಮ್ಮ ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಹಾಕ್ತಾ ಇರ್ತೀವಿ. ಆ ಒಂದು ನಿಮ್ಮ ವಿಚಾರಗಳು ಏನೇ ಇದ್ದರೂ ನಿಮ್ಮ ರಾಶಿಯನ್ನು ಕಾಮೆಂಟಲ್ಲಿ ಬರೀರಿ. ಮುಂದಿನ ವಿಡಿಯೋಲಿ ಮತ್ತೆ ಭೇಟಿಯಾಗೋಣ. ಯಾವ ರಾಶಿ ಇದೆ, ನಿಮ್ಮ ರಾಶಿಗಳು ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು, ಯಾವ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ಅದರ ಮೂಲಕ ನಿಮಗೆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಶನಿ ವಕ್ರೀಗತಿಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಶನಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶನಿ ವಕ್ರೀಗತಿಯಲ್ಲಿ ನಿಮ್ಮ ರಾಶಿ ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ, ಅದರ ಮೂಲಕ ಮುಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶನೇಶ್ಚರಾಯ ನಮಃ ಅಂತೇಳಿ ಕಾಮೆಂಟನ್ನು ಮಾಡಿ. ಶನಿದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ನಮಸ್ಕಾರ.